ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆ ಏನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆ ಏನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ. ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರಿಡ್ತಾ ಇದ್ದಾರೆ. ಒಂದು ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದ್ರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ, ತನಿಖೆ ನಡೀತಾನೆ ಇದೆ. ನಾಗಮಂಗಲದಲ್ಲಿ ನಡೆದ ಗಲಭೆ ಸಾಮರಸ್ಯವನ್ನ ಕದಡಿದೆ. ಗಣಪತಿ ಉತ್ಸವ ಭಾವನಾತ್ಮಕ ವಿಚಾರವಾಗಿದೆ. ಹೊಲಸು ರಾಜಕೀಯಕ್ಕೆ ಸಮಾಜ ಒಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲ ಜನರು ನೋವು ತೋಡ್ಕೊಳ್ತಾ ಇದ್ದಾರೆ. ಈಗ ನಾಗಮಂಗಲದ ಜನ, ಇಷ್ಟು ದಿವಸ ರಾಜಕಾರಣಿಗಳು ಮಾತನಾಡಿದ್ರು, ಬೇರೆ ಬೇರೆ ಐಡಿಯಾಲಜಿಗಳ ಮುಖಂಡರು ಮಾತನಾಡಿದ್ರು. ಈಗ ನಾಗಮಂಗಲದ ಜನ ಏನು ಹೇಳ್ತಾರೆ ಅನ್ನುವಂಥದ್ದು. ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲದ ಜನ ನೋವು ತೋಡ್ಕೊಳ್ತಾ ಇದ್ದಾರೆ. ಹೊಲಸು ರಾಜಕೀಯ ಮಾಡಿಬಿಟ್ರು, ಸಾಮರಸ್ಯ ಚೆನ್ನಾಗಿತ್ತಿಲ್ಲಿ, ಅದು ಕದಡಿದೆ ಅಂತ ಭಾವನಾತ್ಮಕ ವಿಚಾರ ಆಗಿತ್ತು. ಗಣಪತಿ ಹಬ್ಬದ ವಿಚಾರ ಅಂತ ಈ ರಾಜಕೀಯ ಮಾಡಿ ಸಮಾಜ ಒಡೆಯುವಂಥ ಕೆಲಸ ಆಗಿದೆ ಅಂತ ಜನ ನೋವು ತೋಡ್ಕೊಂಡಿದ್ದಾರೆ. ನಾಗಮಂಗಲ ಮೊದಲು ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಮತ್ತು ಏನು ಹೇಳ್ತಾರೆ, ಇದಕ್ಕೆ ಕಾರಣ ಏನು, ಮೂಲ ಎಲ್ಲಿಂದ? ಗಣೇಶೋತ್ಸವ ಅನ್ನೋದು ನಾಗಮಂಗಲದಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ. ಈ ನಾಗಮಂಗಲಕ್ಕೆ, ದೇವರ ನಾಡು ನಾಗಮಂಗಲಕ್ಕೆ ಏನು ಗತ ವೈಭವ ಇದೆ, ಗತ ಇತಿಹಾಸ ಇದೆ. ಇಲ್ಲಿ ಸಾಮರಸ್ಯ ಅನ್ನೋದು ಹೇಗಿತ್ತು, ಇವತ್ತು ಹೇಗಾಗಿದೆ ಅನ್ನೋದನ್ನು ಕೇಳೋಣ. ಸಾಹೇಬ್ರೆ ಹೇಳಿ, ಯಾಕೆ ಹಿಂಗಾಯಿತು, ಏನು ಕಾರಣ ಅಂತ ತಮ್ಗನ್ಸುತ್ತೆ? ಸರ್, ಇಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲ ಮೊದಲಿಂದನೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ತೆಗೆ ಇವಾಗೇನು ಹೊಸದಾಗೇನು ಗಣೇಶನ ಉತ್ಸವ ನಡೀತಾ ಇಲ್ಲ. ಪ್ರಥಮವಾಗಿ ನಡೀತಿತ್ತು, ಪ್ರತಿ ಸಾರಿನೂ ಹೋಗ್ತಾ ಇದ್ರು, ಪ್ರತಿ ಸಾರಿ ರಿಸೆಪ್ಷನ್ ಹೋಗ್ತಾ ಇತ್ತು. ಆದರೆ ಏನಾಗಿದೆ, ಇಲ್ಲಿ ಇತ್ತೀಚಿನ ಒಂದು ಇದರಲ್ಲಿ ಭಾರೀ ಮತೀಯ ಕಲಹ ಜಾಸ್ತಿ. ಒಂದು ಯಾಕಾಗಿ ಮತೀಯ ಕಲಹ? ಈಗ ನಿಮ್ಮನ್ನ ಡಿವೈಡ್ ಮಾಡ್ತಿರೋದಕ್ಕೆ ಒಂದು ಕಾರಣ ಬೇಕಲ್ಲ, ನಿಮ್ಮೊಳಗಿನ ಒಗ್ಗಟ್ಟನ್ನು ಒಡೆಯೋದಕ್ಕೆ ಒಂದು ಕಾರಣ ಬೇಕಲ್ಲ, ಅದು ರಾಜಕೀಯ ಕಾರಣನ? 100% ಸತ್ಯ, ರಾಜಕಾರಣನೇ ಇದಕ್ಕೆಲ್ಲ ಕಾರಣ. ರಾಜಕಾರಣದಿಂದನೇ ಇಷ್ಟೆಲ್ಲ ಇವತ್ತು ನಡೀತಾ ಇರೋದು. ರಾಜಕಾರಣದಲ್ಲಿ ಯಾರನ್ನೋ ಒಬ್ಬರನ್ನ ಓಲೈಸಿ ಒಬ್ಬರನ್ನ ಮೇಲೆ ಎತ್ತೋದಕ್ಕೋಸ್ಕರ ನಡೆದು ಇನ್ನೊಬ್ಬರನ್ನ ತುಳಿದು ಮಾಡುವಂಥ ಒಂದು ರಾಜಕಾರಣ. ಹೇಳ್ತೀನಿ ನೋಡಿ ಸರ್, ನಮ್ಮ ಮುಂದಿನ ಮಕ್ಕಳ ಅಥವಾ ಮುಂದಿನ ಜನರೇಷನ್ ನಡುವೆ ಒಂದು ವಿಷ ಬೀಜವನ್ನ ಬಿತ್ತಿ ನಮ್ಮನ್ನು ಸರ್ವನಾಶ ಮಾಡೋದಲ್ವಾ ಸರ್ ಇದು? ಹೌದು, 100% ಸತ್ಯ, ನೀವು ಹೇಳೋ ಸತ್ಯ ಇದು. ಇದರಲ್ಲಿ ನಡೀತಾ ಇರೋದು ಅದೇನೆ. ಈಗ ಮುಂದಿನ ಪೀಳಿಗೆನ ಹಾಳು ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥ ತಂತ್ರ ಇದು. ಇಲ್ಲಿ ತನಕ ಸಾಮರಸ್ಯ ಇದ್ದಂಥ ಒಂದು ಇವಾಗ ತಾಲೂಕಿನಲ್ಲಿ ಇವತ್ತು ಈ ಮಟ್ಟಕ್ಕೆ ಆಗಿದೆ ಅಂತ ಅಂದರೆ ಇದು ಉದ್ದೇಶಪೂರ್ವಕ ಮಾಡ್ತಾ ಇರೋದು. ಇದು ಉದ್ದೇಶಪೂರ್ವಕ. ಅಂದರೆ ತಾವೇನು ಹೇಳ್ತೀರಿ ಯಜಮಾನ್ರೆ? ನೋಡಿ ಪಾಪ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, 3 ತಿಂಗಳು ಆಗಿಲ್ಲ ಅಂಗಡಿ ಓಪನ್ ಆಗಿ. ಪೊಲೀಸರ ಮುಂದೆ ಗೋಗರಿತಿದ್ದಾನೆ, ಏನಾದರೂ ಒಂದು ಹೆಲ್ಪ್ ಮಾಡಿ ಸರ್, ನಮ್ಗೆ ಏನಾದರೂ ಒಂದು ದಿಕ್ಕು ತೋರಿಸಿ ಸರ್, ಸುಟ್ಟಾಗ್ತಿದ್ದಾರೆ ಸರ್ ಅಂತೇಳಿ. ಚಿಕ್ಕ ಮಕ್ಕಳೆಲ್ಲ ಬೆಂಕಿ ಹಿಡ್ತಾರೆ, ಚಿಕ್ಕ ಮಕ್ಕಳೆಲ್ಲ ಕಲ್ಲು ಹೊಡಿತಾರೆ, ಚಿಕ್ಕ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಸರ್? ಸಾರು, ನಮಗೆ ಇಲ್ಲಿ ಏನಾಗ್ಬಿಟ್ಟದೆ ಅಂತ ಅಂದರೆ, ಹಿಂದೆ ನಾನು ಕ್ಲಾಸ್ಮೇಟ್ ಇಲ್ಲೇ ನಾಗಮಂಗಲದಲ್ಲಿ, ನಾನು ಮಿಡ್ಲ್ ಸ್ಕೂಲು ಇಲ್ಲೇ ಓದಿದ್ದು. ಅವತ್ತಿನ ಕಾಲದಿಂದಲೂ ಈ ಗಣಪತಿ ಏನು ಯಾವ ಥರ ನಡೀತಾ ಇತ್ತು, ಹೆಂಗೆ ಮಾಡ್ತಿದ್ರು ಎಲ್ಲ ಚೆನ್ನಾಗಿ, ಎಷ್ಟು ಚೆನ್ನಾಗಿದ್ರು ಜನ, ಎಷ್ಟು ಸಂತೋಷವಾಗಿದ್ರು ಅಂತ ಅನ್ನೋಕ್ಕೆ ಹೇಳ್ಕೊಬೇಕು ಅಂದರೆ, ಈಗ ನೆನ್ನೆ ನಡೆದ ರೀತಿಗೆ ನೋಡಿದ್ರೆ ನಮಗೆ ನಾಚಿಕೆ ಆಯ್ತದೆ. ನಾಗಮಂಗಲದಲ್ಲಿ ಇಂಥದ್ದೊಂದು ಘಟನೆ ಯಾವಾಗ ಆಗಿದೆ? 6 ದಿನದ ಹಿಂದೆ ಆಗಿದೆ. 6 ದಿನದ ಹಿಂದೆ ಆಗಿರುವಂಥ ಘಟನೆ ಇನ್ನು ಮುಂದೆ ಭವಿಷ್ಯದಲ್ಲಿ ಆಗಬಾರ್ದು. ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕು, ಆಯ್ತಾ?
ನಮ್ದೊಂದು ಸಮಾಜ, ನಮ್ದೊಂದು ದೇಶ, ನಾವೆಲ್ಲರೂ ಒಂದು ಅಂತಿರಬೇಕು. ಗಣೇಶ ಚೌತಿ ಅನ್ನೋದು ಎಲ್ಲರನ್ನ ಒಗ್ಗಟ್ಟು ಮಾಡೋದಕ್ಕೆ, ಒಗ್ಗೂಡಿಸೋದಕ್ಕೆ ಶುರುವಾದದ್ದು. ಮಾಡಲಿ ಅನ್ನೋ ಉದ್ದೇಶದಿಂದನೇ ಗಣೇಶ ಚೌತಿ ಮಾಡಿರೋದು. ತಿಲಕರು ಅದೇ ಉದ್ದೇಶಕ್ಕೆ ಮಾಡಿದ್ದು. ಅದನ್ನು ಒಡಿರಿ ಅಂತಲ್ಲ, ಸಮಾಜ ಒಡಿರಿ ಅಂತ ಎಲ್ಲೂ ಮಾಡಿಲ್ಲ, ಒಗ್ಗೂಡ್ಸೋಕ್ಕೋಸ್ಕರನೇ ಮಾಡಿರೋದು. ಅದನ್ನು ನಾವು ಒಡೆಯೋ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಏನು ಪ್ರಯೋಜನ? ನಾವು ಹಿರಿಯರಾಗಿ ಮತ್ತೆ ಎಲ್ಲರ ಪರವಾಗಿ ತಾವು ಏನು ಹೇಳ್ತೀವಿ ಸರ್? ಕೊನೆ ಮಾತು ನಾನು ಹೇಳೋದಿಷ್ಟೇ ಸರ್, ಏನಾಗಿದೆ ಇಲ್ಲಿಗೆ ಏನಾಯಿತು ಅನ್ನೋದೆಲ್ಲ ಇಂಪಾರ್ಟೆಂಟು. ಇನ್ನು ಮುಂದೆ ಯಾವ ರೀತಿ ಇರಬೇಕು ಅನ್ನೋದನ್ನು ಜಿಲ್ಲಾಡಳಿತ ಕರೆಕ್ಟ್ ರೀತಿಯಲ್ಲಿ ಅದನ್ನು ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನೋಡಿ, ಇದೇ ವಿಚಾರ. ಇಷ್ಟೇ ಜನ ಕೇಳೋದು ಇಷ್ಟೇನೆ. ಇಲ್ಲಿ ಯಾವುದೇ ಗಲಭೆ ಬೇಡ, ದಳ್ಳೂರಿ ಬೇಡ, ಮತ್ತೊಂದು ಏನೂ ಬೇಡ. ಇದೇ ಕೊನೆ, ಇದೇ ಲಾಸ್ಟ್. ಇನ್ನು ಮುಂದೆ ಹೀಗಾಗದೇ ಇರಲಿ, ಎಲ್ಲರೂ ಸಹಬಾಳ್ವೆಯಿಂದ ಇರಲಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಚುರಿಯಾರ್, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಮತ್ತೊಂದು ಕಡೆ ಇದೇ ನಾಗಮಂಗಲದಲ್ಲಿ ಒಂದಷ್ಟು ಸೌಹಾರ್ದಯುತ ಮನಸ್ಸುಗಳು ಕೂಡ ಇದ್ದಾವೆ, ಒಳ್ಳೆ ಮನಸ್ಸುಗಳು ಕೂಡ ಇದ್ದಾವೆ. ಹಿಂದೂಗಳ ಅಂಗಡಿ ಸುಟ್ಟಿದ್ದಕ್ಕೆ ಮುಸ್ಲಿಮರು ಕಣ್ಣೀರು ಹಾಕಿರ್ತಕ್ಕಂತಹ ಘಟನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನಾನು ಸಹ ಗಣೇಶ ಕೂರ್ಸೋಕೆ ಹಣ ಕೊಟ್ಟಿದ್ದೆ, ನನ್ನ ಎದುರೇ ಸ್ನೇಹಿತನ ಅಂಗಡಿಗೆ ಬೆಂಕಿ ಬಿತ್ತು ಅಂತ ವಿನೋದ್ ಅಂಗಡಿ ಭಸ್ಮ ಆಗಿರೋದಕ್ಕೆ ನೂರ್ ಅನ್ನೋಂಥವ್ರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಮತ್ತೆ ಮೊದಲಿನ ಥರ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನೋಡಿ, ನಾಗಮಂಗಲದಲ್ಲಿ ಗಲಾಟೆ ಆಯಿತು. ಗಲಾಟೆ ಆಗಿ 1 ವಾರ ಆಗಿದೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದರೆ, ಯಾರೋ ಕಿಡಿಗೇಡಿಗಳು ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ವಿ ಸರ್. ಇಲ್ಲೇ ಅಕ್ಕಪಕ್ಕ ಮನೆಯವರು ನಾವು ಎಷ್ಟು ಚೆನ್ನಾಗಿದ್ವಿ, ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ ಅಂಥೇಳಿ ಒಬ್ಬರು ಅಮಾಯಕರು ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯರೊಬ್ಬರು ಮಾತಾಡ್ತಾ ಇದ್ರು. ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್ ಇದು ಈ ರೀತಿ ಮಾಡಿಬಿಟ್ರಲ್ಲ ಸರ್, ಏನು ಸರ್ ಅಂತ? ಸರ್, ಅದು ನಮಗೂ ಗೊತ್ತಿಲ್ಲ. 9:30 ನಾನು ಗಾಡಿ ಲೋಡ್ ಮಾಡಿಬಿಟ್ಟು ಕಳಿಸ್ದೆ. ಅಷ್ಟೊತ್ತಿಗೆ ಗಲಾಟೆ ಸ್ಟಾರ್ಟ್ ಆಗೋಗಿತ್ತು. ಗಲಾಟೆ ಸ್ಟಾರ್ಟ್ ಆದಮೇಲೆ ನಾವು ಹೋಗಿ ಮನೆಗೆ ಸೇರಿಕೊಂಡು, ನಮ್ದು ಇಲ್ಲೇ ಮಾಯನಗೌಡನ ಕೊಪ್ಪಲು ಅಂತ ಸರ್, ಆ ಹಬ್ಬ ನಾವು ಆಚರಿಸ್ತೀವಿ. ಇಬ್ಬರಾಳು ಅಲ್ಲಿ ಮುಸ್ಲಿಮ್ಸು ಇದ್ದಾರೆ, ಗೌಡ್ಗಳು ಇದ್ದಾರೆ, ಬೇರೆ ಕ್ಯಾಸ್ಟ್ ಇಲ್ಲ. ಇಬ್ಬರಾಳು ಸೇರಿ ಮಾಡ್ತೀವಿ ಸರ್ ಅಲ್ಲಿ ಹಬ್ಬ. ನಾನೇ ತರಣಿಕಾಳು ಕೊಟ್ಟಿದ್ದೀನಿ, ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅಂತೆ ನಮ್ಮೂರಲ್ಲಿ ಯಾರೋ ಬಂದು ಮಾಡಿಬಿಟ್ಟು ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ನಮಗೆ ಎಷ್ಟು ಅವಮಾನ ಅಂದರೆ, ಇಡೀ ಕರ್ನಾಟಕ ನಮ್ಮ ಕಡೆ ನೋಡ್ತೈತೆ ಅಂದರೆ ನಮಗೆ ಅವಮಾನ ಸರ್. ಅದು ನಾವು ಹೆಂಗಿದ್ದು ಅಂದರೆ ಅಣ್ತಂದಿರ್ತಾರೆ. ಗಣೇಶ ಚೌತಿ ಹಬ್ಬಕ್ಕೆ ತಾವು ದೇಣಿಗೆ ಕೊಟ್ಟಿದ್ದೀರಿ, ಈ ವರ್ಷವೂ ದೇಣಿಗೆ ಕೊಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿ ಏನೇನು ದವಸ ಧಾನ್ಯ ಎಲ್ಲ ಕೊಟ್ಟಿದ್ದೀರಿ ಸರ್ 25ನೇ ತಾರೀಕು ನಾವು ಬಿಡ್ತೀವಿ ಗಣೇಶ. ಬೇಕಾದರೆ ಬನ್ನಿ ನೋಡಿ ನೀವು. ನಾವು ಹೋಗ್ತೀವಿ ಅದ್ರ ಜೊತೆಲಿ, ಇಲ್ಲೇ ಬಿಡೋದು, ಇಲ್ಲೇ ಕೆರೆಯಲ್ಲೇ ಬಿಡ್ತೀವಿ ನಾವು, ಜೊತೆಯಲ್ಲೇ ಹೋಗಿ ಬಿಡ್ತೀವಿ ನಾವು. ಅಂತೆ ಊರಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಮಾಡಿಬಿಟ್ಟು ನಮಗೆಲ್ಲ ಅವಮಾನ. ಅದು ನಮ್ಮ ಕಷ್ಟ. ಅದು ಆ ಮಾಯಕರಿಗೂ ಹಿಡ್ಕೊಂಡವ್ರೆ ಅದರಲ್ಲಿ. ಕಿಡಿಗೇಡಿಗಳಿಗೆ ಹಿಡ್ಕೊಂಡಿಲ್ಲ ಸರ್, ಅವ್ರು ಎಸ್ಕೇಪಲ್ಲಿ ಅವ್ರೆ, ಅವ್ರಿಗೆ ಹಿಡಿಯಲಿ. ಬೇಕಾದರೆ ನಾವು ಸಹಾಯ ಮಾಡವ, ಅದಕ್ಕೆ ಏನು ಬೇಕು ಸಹಾಯ ಮಾಡವ, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಲಿ, ಆದಷ್ಟು ಜಾಸ್ತಿ ಶಿಕ್ಷೆ ಕೊಡಿ. ನನ್ನ ಫ್ರೆಂಡ್ ಅವನೇ ವಿನೋದ ಅಂತ, ಅವನ ಜೊತೆಲಿ ಅವತ್ತು ನಾನು ಲೋಡ್ ಮಾಡ್ಕೊಂಡು ಅಲ್ಲಿ ಗಾಡಿ ಹೋಗಿ ನಿಲ್ಸಿದ್ರೆ ಭಯ ಆಗ್ತಾಯಿತ್ತು. ಅಷ್ಟೊಂದು ಕ್ರೂರವಾಗಿ ನಡೆಯಿತು ಅದು. ಹೆಂಗೆ ನಡೆಯಿತು ಅಂದರೆ ಭಯ ಆಗೋದು. ನಮ್ಮೂರು ಯಾವತ್ತೂ ಹಂಗಿರ್ಲಿಲ್ವಲ್ಲ, ಈಗ ಯಾಕೆ ಹಂಗಾಯಿತು ಅದೇ ಮನಸ್ಸಲ್ಲಿರೋದು. ಯಾವತ್ತೂ ಹಿಂಗಿರಲಿಲ್ಲ. ನೋಡಿ, ಇದು ನಮ್ಮ ದೇಶ. ಕೋಮು ಸೌಹಾರ್ದತೆ